ಅಮೆಜಾನ್ ಕಾಡು. ಇದು ಜಗತ್ತಿನ ಅತಿ ದೊಡ್ಡ ಕಾಡು. ಒಮ್ಮೆ ಈ ದಟ್ಟವಾದ ಕಾಡಿನ ಮಧ್ಯಭಾಗದಲ್ಲಿ ನಿಮ್ಮನ್ನು ಬಿಟ್ಟರೆ ಏನಾಗಬಹುದೆಂದು ಒಡ್ಡಿಕೊಳ್ಳಿ. ಅಲ್ಲಿಂದ ಹೊರಬರಲು ಬರೋಬ್ಬರಿ 407 ದಿನಗಳೇ ಬೇಕಾಗಬಹುದು. ಪ್ರತಿ ಹೆಜ್ಜೆಗೂ ದೈತ್ಯ ಮರಗಳು, ಗಿಡಗಂಟಿಗಳ ಗುಂಡಿಗೆ ನಿಮ್ಮ ದಾರಿಯನ್ನು ತಡೆಯುತ್ತವೆ. ದಾರಿಯೇ ಕಾಣದಿದ್ದಾಗ ಇಂತಹ ಕಾಡನ್ನು ದಾಟುವುದೆಂತೂ ಕಷ್ಟ ಎಂದು ಯೋಚಿಸಿ. ಈ ಕಾಡಿನಲ್ಲಿ ಜೀವಿಗಳು ದೊಡ್ಡವಾಗಲಿ ಚಿಕ್ಕವಾಗಲಿ ಒಂದೇ ಗುರಿಯನ್ನು ಹೊಂದಿರುತ್ತವೆ: ನಿಮ್ಮನ್ನು ಕೊಂದು ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳುವುದು. ಯಾವಾಗ ಎಲ್ಲಿಂದ ಯಾವ ಅಪಾಯ ಬರುತ್ತದೆಯೋ ಊಹಿಸಲಾಗದು. ಮರದ ಕೊಂಬೆಯಿಂದ ದೈತ್ಯ ಅನಕೊಂಡ ಕೆಳಗಿಳಿದು ನಿಮ್ಮನ್ನು ಸುತ್ತಿಕೊಳ್ಳಬಹುದು. ಪೊದೆಯ ಹಿಂದೆ ಮರೆಯಾಗಿರುವ ಚಿರತೆ ಒಮ್ಮೆಗೆ ಮೇಲೆ ಬೀಳಬಹುದು. ಅಥವಾ ನದಿಯಲ್ಲಿ ಪಿರಾನ್ಹಾಗಳ ಗುಂಪು ನಿಮ್ಮನ್ನು ಕಚ್ಚಿ ತಿನ್ನಬಹುದು. ಇದು ಅಮೆಜಾನ್ ಕಾಡು. ಇಲ್ಲಿ ಒಂದೇ ಒಂದು ಚಿಕ್ಕ ತಪ್ಪು ನಿಮ್ಮ ಪ್ರಾಣವನ್ನೇ ಕಸಿದುಕೊಳ್ಳಬಹುದು. ಈ ಕಾಡಿನ ವಿಸ್ತೀರ್ಣ ಸುಮಾರು 5 ಲಕ್ಷ ಚದರ ಕಿಲೋಮೀಟರ್ಗಳಷ್ಟಿದೆ. ಇದೆಂತಹ ದೊಡ್ಡದೆಂದರೆ ಪಾಕಿಸ್ತಾನದಂತಹ 7 ದೇಶಗಳು ಈ ಒಂದೇ ಕಾಡಿನಲ್ಲಿ ಸಮಾವೇಶವಾಗಬಹುದು. ಅಥವಾ ಭಾರತದಂತಹ 2 ದೊಡ್ಡ ದೇಶಗಳು ಸುಲಭವಾಗಿ ಇದರೊಳಗೆ ಒಡಗಬಹುದು. ಇನ್ನೂ ಒಂದು ಉದಾಹರಣೆ: ದುಬೈ ನಗರದಷ್ಟು ಭೂಮಿಯನ್ನು 107 ಬಾರಿ ಇಟ್ಟರೂ ಈ ಕಾಡು ತುಂಬದು. ಈ ಕಾಡು 9 ದೇಶಗಳಲ್ಲಿ ಹರಡಿಕೊಂಡಿದೆ: ಬ್ರೆಜಿಲ್, ಪೆರು, ಕೊಲಂಬಿಯಾ, ವೆನಿಜುವೆಲಾ, ಈಕ್ವೆಡಾರ್, ಬೊಲಿವಿಯಾ, ಗಯಾನಾ, ಸುರಿನಾಮ್ ಮತ್ತು ಫ್ರೆಂಚ್ ಗಯಾನಾ. ಆಶ್ಚರ್ಯವೆಂದರೆ ಈ ಕಾಡು ನಾವು ಉಸಿರಾಡುವ ಆಮ್ಲಜನಕದ 20% ಒದಗಿಸುತ್ತದೆ. ಅಂದರೆ ನಾವು ತೆಗೆದುಕೊಳ್ಳುವ ಪ್ರತಿ 5 ಉಸಿರುಗಳಲ್ಲಿ 1 ಈ ಕಾಡಿನಿಂದ ಬರುತ್ತದೆ. ಈ ಕಾಡಿನಲ್ಲಿ ಸುಮಾರು 390 ಬಿಲಿಯನ್ ಮರಗಳಿವೆ ಎಂದು ಅಂದಾಜಿಸಲಾಗಿದೆ. ಅಂದರೆ ಜಗತ್ತಿನ ಒಟ್ಟು ಮರಗಳಲ್ಲಿ 11% ಇಲ್ಲಿಯೇ ಇವೆ. ಒಂದು ವೇಳೆ ನೀವು ಈ ಕಾಡಿನ ಸುತ್ತ ಒಂದು ಪೂರ್ಣ ಚಕ್ಕರ್ ಹಾಕಬೇಕೆಂದರೆ ಅದು ಸುಮಾರು 9500 ಕಿಲೋಮೀಟರ್ ದೂರವಾಗುತ್ತದೆ. ಈ ಕಾಡನ್ನು ಅಮೆಜಾನ್ ಮಳೆಕಾಡು ಎಂದು ಕರೆಯುತ್ತಾರೆ. ಏಕೆಂದರೆ ಇಲ್ಲಿ ವರ್ಷವಿಡೀ ಬಹುತೇಕ ಪ್ರತಿದಿನ ಪ್ರತಿ ವಾರ ಮಳೆ ಸುರಿಯುತ್ತದೆ. ಈ ಹೆಚ್ಚಿನ ಮಳೆಯೇ ಇಲ್ಲಿನ ಮರಗಳನ್ನು ದಟ್ಟವಾಗಿ, ಗಟ್ಟಿಯಾಗಿ, ಶಕ್ತಿಯುತವಾಗಿ ಬೆಳೆಯುವಂತೆ ಮಾಡಿದೆ. ಅಮೆಜಾನ್ ಕಾಡಿನಲ್ಲಿ ಸಾವಿರಾರು ವರ್ಷಗಳಿಂದ ಆಧಿಪತ್ಯ ಸಾಧಿಸುತ್ತಿರುವ ಜೀವಿಗಳಿವೆ. ಅವುಗಳಲ್ಲಿ ಜಾಗ್ವಾರ್ ಒಂದು. ಇದು ಈ ಕಾಡಿನ ಆಹಾರ ಸರಪಳಿಯ ತುದಿಯಲ್ಲಿದೆ. ಅದೇ ರೀತಿ ಬಣ್ಣ ಬಣ್ಣದ ಮೊಕಾವ್ ಪಕ್ಷಿಗಳು, ವಿಚಿತ್ರ ಕೀಟಗಳು ಮತ್ತು ಇಲ್ಲಿಯೇ ಕಾಣಸಿಗುವ ಅಪರೂಪದ ಸಸ್ಯಗಳು ಈ ಕಾಡಿನ ವಿಶೇಷತೆಯಾಗಿವೆ. ಅಮೆಜಾನ್ ಕಾಡು ಕೇವಲ ಕಾಡಲ್ಲ, ಇದು ಒಂದು ಗಾಢವಾದ ಅದ್ಭುತ. ಇಲ್ಲಿ ಮಳೆ ಬೀಳುವಾಗ ನೀರು ಮರಗಳ ಮೂಲಕ ಸುಮಾರು 10 ನಿಮಿಷಗಳ ಕಾಲ ಜಾರಿ ನೆಲವನ್ನು ತಲುಪುತ್ತದೆ. ಈ ದಟ್ಟವಾದ ಮರಗಳಿಂದಾಗಿ ಹಗಲಿನಲ್ಲೂ ಕತ್ತಲೆಯಂತೆ ಕಾಣುತ್ತದೆ. ಕಾಗೆಯು ಕೂಗದ ಕಾಡು ಎಂದೇ ಇದನ್ನು ಕರೆಯುತ್ತಾರೆ. ಈ ಕಾಡು ಹಲವಾರು ಅಪರೂಪದ ಜೀವಿಗಳಿಗೆ ಆಶ್ರಯವಾಗಿದೆ. ಇಲ್ಲಿ 40,000 ಬಗೆಯ ಸಸ್ಯಗಳು, 130 ಬಗೆಯ ಅಪರೂಪದ ಪಕ್ಷಿಗಳು, 2200 ಬಗೆಯ ಮೀನುಗಳು, 207 ಬಗೆಯ ಸಸ್ತನಿಗಳು ಮತ್ತು 308 ಬಗೆಯ ವಿಚಿತ್ರ ಜಂತುಗಳಿವೆ. ಈ ಜೀವಿಗಳು ಜಗತ್ತಿನ ಬೇರೆಡೆ ಕಾಣಸಿಗದು. ಕೇವಲ ಅಮೆಜಾನ್ನಲ್ಲಿ ಮಾತ್ರ. ಕೀಟಗಳ ಬಗ್ಗೆ ಹೇಳುವುದಾದರೆ 2.5 ಲಕ್ಷ ಬಗೆಯ ಕೀಟಗಳಿವೆ. ಇವುಗಳಲ್ಲಿ ಹಲವು ವಿಷಕಾರಿಯಾಗಿವೆ. ಈ ಕಾಡು ಹೊರಗಿನಿಂದ ತುಂಬಾ ಸುಂದರವಾಗಿ ಕಾಣುತ್ತದೆ, ಆದರೆ ಒಳಗಡೆ ಅಪಾಯಗಳ ಗೂಡಾಗಿದೆ. ಒಂದು ಚಿಕ್ಕ ಕೀಟವೂ ಕೂಡ ಘೋರವಾದ ವಿಷವನ್ನು ಹೊಂದಿರಬಹುದು. ಅಮೆಜಾನ್ ಕಾಡಿನ ಮೊದಲ ಪ್ರಮಾದಕಾರಿ ಜೀವಿ ಗ್ರೀನ್ ಅನಕೊಂಡ. ಇದು ಜಗತ್ತಿನ ಅತಿ ದೊಡ್ಡ ಹಾವು. ಸುಮಾರು 30 ಅಡಿ ಉದ್ದ, 205 ಕಿಲೋ ತೂಕವಿರುವ ಈ ಹಾವು ವಿಷಕಾರಿಯಲ್ಲ, ಆದರೆ ತನ್ನ ಬಲಿಷ್ಠ ದೇಹದಿಂದ ದೊಡ್ಡ ಜಂತುಗಳನ್ನು ಸುತ್ತಿಕೊಂಡು ಮೂಳೆಗಳನ್ನು ಒಡೆದು ಸಲೀಸಾಗಿ ನುಂಗಿಬಿಡಬಹುದು. ಇದಲ್ಲದೆ ಇಲ್ಲಿ ಕೋಬ್ರಾ, ಪೈಥಾನ್ನಂತಹ ಸಾವಿರಾರು ಅಪಾಯಕಾರಿ ಹಾವುಗಳ ಜಾತಿಗಳಿವೆ. ಇನ್ನೊಂದು ಅಪಾಯ ಬುಲೆಟ್ ಇರುವೆ. ಇದು ಜಗತ್ತಿನ ಅತಿ ದೊಡ್ಡ ಇರುವೆ. ಸುಮಾರು 4 ಸೆಂಟಿಮೀಟರ್ ಉದ್ದವಿದೆ. ಇದರ ಕಡಿತವು ತುಂಬಾ ನೋವಿನಿಂದ ಕೂಡಿದೆ. ಈ ನೋವು ಗುಂಡಿನ ಗಾಯದಂತೆ ತೀವ್ರವಾಗಿರುತ್ತದೆ. ಈ ಇರುವೆಯ ಕಡಿತದಿಂದ ಬರುವ ನೋವು ಎಷ್ಟು ಘೋರವೆಂದರೆ ಸಾಯುವುದೇ ಮೇಲು ಎನಿಸುವಷ್ಟು. ಅಮೆಜಾನ್ ನದಿ ಜಗತ್ತಿನ 2ನೇ ಅತಿ ಉದ್ದದ ನದಿ.
ಇದರ ಒಟ್ಟು ಉದ್ದ 6840 ಕಿಲೋಮೀಟರ್ಗಳು. ಇದರ ಆಳ ಸುಮಾರು 329 ಅಡಿಗಳವರೆಗೆ ಇದೆ. ಆದರೆ ಇದರ ನಿಜವಾದ ಶಕ್ತಿ ಇದರ ನೀರಿನ ಹರಿವಿನಲ್ಲಿದೆ. ಇದು ಜಗತ್ತಿನ ಅತಿ ದೊಡ್ಡ ನದಿ. ಪ್ರತಿ ಸೆಕೆಂಡ್ಗೆ 2,11,000 ಘನಮೀಟರ್ ನೀರನ್ನು ಹೊತ್ತುಕೊಂಡು ಹೋಗುತ್ತದೆ. ಈ ನೀರಿನ ಪ್ರಮಾಣವನ್ನು ಊಹಿಸಲು ಈಜಿಪ್ಟ್ನ ಸಿಟಿ ಸ್ವಾಪ್ ಶಾರ್ಮ್ ಎಲ್ ಶೇಖ್ನಲ್ಲಿರುವ ಜಗತ್ತಿನ ಅತಿ ದೊಡ್ಡ ಈಜುಕೊಳವನ್ನು ಈ ನದಿಯ ನೀರಿನಿಂದ ಕೇವಲ 1 ಸೆಕೆಂಡ್ನಲ್ಲಿ ತುಂಬಬಹುದು. ಅಂದರೆ ಕಣ್ಣು ಮಿಟಿಕಿಸುವಷ್ಟರಲ್ಲಿ ಒಂದು ದೈತ್ಯ ಕೊಡ ತುಂಬಿ ಹೋಗುತ್ತದೆ. ಈ ನದಿಯ ನೀರು ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಕಲೆತುಕೊಳ್ಳುತ್ತದೆ. ಇದರ ಶಕ್ತಿಯೆಂತೆಂದರೆ ಜಗತ್ತಿನ ಟಾಪ್ 44 ನದಿಗಳೆಲ್ಲ ಒಟ್ಟಾದರೂ ಈ ನದಿಯ ಹರಿವನ್ನು ಸರಿಗಟ್ಟಲಾರವು. ಅಮೆಜಾನ್ ಕಾಡಿನಲ್ಲಿ ಬೀಳುವ ಮಳೆಯೆಲ್ಲ ಈ ನದಿಯ ಮೂಲಕ ಸಮುದ್ರವನ್ನು ಸೇರುತ್ತದೆ. ಈ ನದಿ ಕೇವಲ ನೀರಿನ ಬಗ್ಗೆ ಮಾತ್ರವಲ್ಲ, ಇದು ಅಪರೂಪದ ಜೀವಿಗಳಿಗೂ ಆಶ್ರಯವಾಗಿದೆ. ಅವುಗಳಲ್ಲಿ ಪಿಂಕ್ ರಿವರ್ ಡಾಲ್ಫಿನ್ ವಿಶೇಷವಾದದ್ದು. ಈ ಡಾಲ್ಫಿನ್ಗಳು ತಮ್ಮ ಗುಲಾಬಿ ಬಣ್ಣದಿಂದ ನದಿಯ ಗಲಿಬಿಲಿ ನೀರಿನಲ್ಲಿ ಅದ್ಭುತವಾಗಿ ಈಜುತ್ತವೆ. ಇದಲ್ಲದೆ ಈ ನದಿಯಲ್ಲಿ ಸಾವಿರಾರು ಭಯಂಕರ ಮೊಸಳೆಗಳು ವಾಸಿಸುತ್ತವೆ. ಇವು ತಮ್ಮ ಹಸಿವನ್ನು ತೀರಿಸಲು ಯಾವ ಮಿತಿಯನ್ನು ದಾಟಲು ಸಿದ್ಧವಿರುತ್ತವೆ. ಈ ಗುಲಾಬಿ ಡಾಲ್ಫಿನ್ಗಳು 9 ಅಡಿ ಉದ್ದ ಮತ್ತು 200 ಕಿಲೋ ತೂಕದವರೆಗೆ ಇರುತ್ತವೆ. ಇತರ ಡಾಲ್ಫಿನ್ಗಳಿಗಿಂತ ಇವು ಹೆಚ್ಚು ಬುದ್ಧಿವಂತವಾಗಿವೆ, ಏಕೆಂದರೆ ಇವುಗಳ ಮೆದುಳಿನ ಗಾತ್ರ ದೊಡ್ಡದಾಗಿದೆ. ಸಾಮಾನ್ಯವಾಗಿ ಡಾಲ್ಫಿನ್ಗಳು ಮನುಷ್ಯರೊಂದಿಗೆ ಸ್ನೇಹಪರವಾಗಿರುತ್ತವೆ. ಆದರೆ ಈ ಗುಲಾಬಿ ಡಾಲ್ಫಿನ್ಗಳು ಕೆಲವೊಮ್ಮೆ ಆಕ್ರಮಣಕಾರಿಯಾಗಿ ಮನುಷ್ಯರ ಮೇಲೆ ದಾಳಿ ಮಾಡಬಹುದು. ಆದರೂ ಇವು ಅಮೆಜಾನ್ ನದಿಯ ಅತ್ಯಂತ ಆಕರ್ಷಕ ಜೀವಿಗಳಲ್ಲಿ ಒಂದು. ಇನ್ನೊಂದು ಆಶ್ಚರ್ಯಕರ ಜೀವಿ ಎಲೆಕ್ಟ್ರಿಕ್ ಈಲ್. ಈ ಮೀನು 860 ವೋಲ್ಟ್ಗಳವರೆಗೆ ವಿದ್ಯುತ್ ಉತ್ಪಾದಿಸಬಹುದು. ಈ ವಿದ್ಯುತ್ನ್ನು ತನ್ನ ರಕ್ಷಣೆಗಾಗಿ ಮತ್ತು ಬೇಟೆಯಾಡಲು ಬಳಸುತ್ತದೆ. ಈ ಶಾಕ್ನಿಂದ ಚಿಕ್ಕ ಜೀವಿಗಳು ಸ್ತಂಭನಗೊಳ್ಳುತ್ತವೆ, ದೊಡ್ಡ ಜಂತುಗಳಿಗೂ ಅಪಾಯವನ್ನುಂಟು ಮಾಡಬಹುದು. ಈ ಎಲೆಕ್ಟ್ರಿಕ್ ಈಲ್ಗಳಿಂದ ಮನುಷ್ಯರಿಗೆ ವಿದ್ಯುತ್ ಆಘಾತವಾದ ಘಟನೆಗಳು ಇವೆ. ಆದರೆ ಈ ಶಾಕ್ ಸಾಮಾನ್ಯವಾಗಿ ಪ್ರಾಣಾಂತಕವಲ್ಲ. ಆದರೆ ಒಬ್ಬ ವ್ಯಕ್ತಿಯ ನರಮಂಡಲವನ್ನು ತಾತ್ಕಾಲಿಕವಾಗಿ ಹಾಳು ಮಾಡಬಹುದು. ಇನ್ನೊಂದು ಕಥೆಯನ್ನು ಕೇಳಿ. ಮಾರ್ಟಿನ್ ಸ್ಟೆಲ್ ಎಂಬಾತ ಒಬ್ಬ ಸಾಹಸಿಗ. ಈತ ಸಂಪೂರ್ಣ ಅಮೆಜಾನ್ ನದಿಯನ್ನು 6,840 ಕಿಲೋಮೀಟರ್ ದೂರವನ್ನು ಈಜಿ ದಾಟಿದವನು. ಈ ನದಿಯಲ್ಲಿ ದೈತ್ಯ ಮೊಸಳೆಗಳು, ಎಲೆಕ್ಟ್ರಿಕ್ ಈಲ್ಗಳು, ಅನಕೊಂಡಾಗಳಿದ್ದರು. ಈತ ಈ ಸಾಹಸವನ್ನು ಕೇವಲ 666 ದಿನಗಳಲ್ಲಿ ಪೂರ್ಣಗೊಳಿಸಿದ. ಮಾರ್ಟಿನ್ ತನ್ನ ಪ್ರಯಾಣದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಿದ. ಆದರೆ ಎಚ್ಚರಿಕೆಯಿಂದ ಯೋಜನೆ ಮಾಡಿ ಒಂದು ತಂಡದ ಸಹಾಯದಿಂದ ಈ ಅಪಾಯಗಳನ್ನು ತಪ್ಪಿಸಿದ. ಈ ಸಾಹಸವು ಮಾನವ ಧೈರ್ಯಕ್ಕೆ ಒಂದು ಶ್ರೇಷ್ಠ ಉದಾಹರಣೆ. ಇದು ಜಗತ್ತಿನ ಅತ್ಯಂತ ಅಪಾಯಕಾರಿ ದಾಖಲೆಗಳಲ್ಲಿ ಒಂದು. ಈತ ಪ್ರತಿದಿನ 10 ಗಂಟೆಗಳ ಕಾಲ ಈಜುತ್ತಿದ್ದ. ಉಳಿದ ಸಮಯದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದ. ಅಮೆಜಾನ್ ನದಿಯಲ್ಲಿ ಅನೇಕ ಅಪಾಯಗಳಿವೆ. ಅನಕೊಂಡಾಗಳು, ಮೊಸಳೆಗಳು, ಎಲೆಕ್ಟ್ರಿಕ್ ಈಲ್ಗಳು. ಇವುಗಳ ಜೊತೆಗೆ ವಿಜ್ಞಾನಿಗಳಿಗೂ ತಿಳಿಯದ ಇನ್ನೂ ದೊಡ್ಡ ಜೀವಿಗಳು ಇಲ್ಲಿ ಸ್ವಚ್ಛಂದವಾಗಿರಬಹುದು. ಅಮೆಜಾನ್ ಕಾಡಿನ ಪೆರು ದೇಶದಲ್ಲಿ ಒಂದು ಅದ್ಭುತ ನದಿಯಿದೆ. ಇದರ ನೀರಿನ ಉಷ್ಣಾಂಶ 90 ರಿಂದ 100 ಡಿಗ್ರಿ ಸೆಲ್ಸಿಯಸ್ವರೆಗೆ ಇರುತ್ತದೆ. ಈ ನದಿ ಏಕೆ ಕುದಿಯುತ್ತದೆ ಎಂಬುದು ಇನ್ನೂ ಯಾರಿಗೂ ತಿಳಿದಿಲ್ಲ. ಈ ಕಾಡಿನಲ್ಲಿ ಸುಮಾರು 600 ಬುಡಕಟ್ಟು ಜನಾಂಗಗಳು ವಾಸಿಸುತ್ತವೆ. ಈ ಜನರು ಕಾಡಿನ ಜಂತುಗಳನ್ನು ಬೇಟೆಯಾಡಿ ತಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯದೊಂದಿಗೆ ಇಲ್ಲಿಯೇ ಜೀವನ ಸಾಗಿಸುತ್ತಾರೆ. ಇವರಿಗೆ ಇನ್ನೂ ಆಧುನಿಕ ಜಗತ್ತಿನೊಂದಿಗೆ ಸಂಪರ್ಕವಿಲ್ಲ. ಆದರೆ ಈ ಕಾಡಿನಲ್ಲಿ ಇನ್ನೊಂದು ಆಶ್ಚರ್ಯಕರ ರಹಸ್ಯವಿದೆ. ಜಿಯೋಗ್ಲಿಕ್ಸ್ ಎಂದರೆ ಭೂಮಿಯ ಮೇಲಿರುವ ದೊಡ್ಡ ರೇಖಾಗಣಿತ ಆಕಾರಗಳು ಅಥವಾ ನಿಗೂಢ ಚಿಹ್ನೆಗಳು. ಇವು ತುಂಬಾ ದೊಡ್ಡವಾಗಿದ್ದು ಕೆಲವು 11 ಕಿಲೋಮೀಟರ್ವರೆಗೆ ವಿಸ್ತರಿಸಿವೆ. ಉಪಗ್ರಹ ಚಿತ್ರಗಳಲ್ಲಿ ಈ ಜಿಯೋಗ್ಲಿಕ್ಸ್ ಸ್ಪಷ್ಟವಾಗಿ ಕಾಣುತ್ತವೆ. ಅಮೆಜಾನ್ ಕಾಡಿನಲ್ಲಿ 300ಕ್ಕಿಂತ ಹೆಚ್ಚು ಜಿಯೋಗ್ಲಿಕ್ಸ್ ಕಂಡುಬಂದಿವೆ. ಈ ವಿಚಿತ್ರ ಚಿಹ್ನೆಗಳು ಏಕೆ ಇವೆ? ಇವನ್ನು ಯಾರು ರಚಿಸಿದರು? ಯಾವ ಉದ್ದೇಶಕ್ಕಾಗಿ ಇವನ್ನು ಮಾಡಲಾಯಿತು? ಈ ಪ್ರಶ್ನೆಗಳಿಗೆ ಇನ್ನೂ ಉತ್ತರವಿಲ್ಲ. ಇವು ಒಂದು ರಹಸ್ಯವಾಗಿಯೇ ಉಳಿದಿವೆ. ಈ ಜಿಯೋಗ್ಲಿಕ್ಸ್ ಬಗ್ಗೆ ಇನ್ನಷ್ಟು ತಿಳಿಯಲು ಬಯಸುವಿರಾ? ಕಾಮೆಂಟ್ನಲ್ಲಿ ಹೌದು ಎಂದು ಟೈಪ್ ಮಾಡಿ. ನಮ್ಮ ಮುಂದಿನ ವಿಡಿಯೋ ಇದೇ ವಿಷಯದ ಬಗ್ಗೆ ಇರಲಿದೆ.
ಇಂತಹ ರೋಚಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.